ಓಂ ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ ನೋಡು, ಹಿತವಾಗಿ ಮಾತನಾಡುವವರೆಲ್ಲ ಒಳ್ಳೆಯವರಲ್ಲ ನೋಡು. ಬೆಳ್ಳಗಿರುವುದೆಲ್ಲ ಹಾಲಲ್ಲ ನೋಡು, ಹಿತವಾಗಿ ಮಾತನಾಡುವವರೆಲ್ಲ ಒಳ್ಳೆಯವರಲ್ಲ ನೋಡು. ಹೊರಗಿನ ಅಂದ ಚಂದಕ್ಕೆ ಮಾರು ಹೋಗದಿರು ಎಂದ ನಮ್ಮ ಕಲಾ ಸಂಗಮನಾಥ. ಹೊರಗಿನ ಅಂದ ಚಂದಕ್ಕೆ ಮಾರು ಹೋಗದಿರು ಎಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ಯಾವಾಗಲೂ ಕೂಡ ನಾವು ಹೆಚ್ಚಾಗಿ ಮೋಸ ಹೋಗುವುದು ಹೊರಗಿನ ಅಂದ ಚಂದವನ್ನು ನೋಡಿ. ಹಾಗೆ ಬಿಳಿಯಾಗಿರುವುದೆಲ್ಲ ಹಾಲಾಗಿರೋದಿಲ್ವೋ, ಹಿತವಾಗಿ ಮಾತನ್ನು ಯಾರಾಡ್ತಾರೆ ಅವರೆಲ್ಲರೂ ಒಳ್ಳೆಯವರಂತ ನಾವು ಭಾವಿಸ್ಬಾರ್ದು. ಇಂದಿನ ಈ ಪ್ರಪಂಚದಲ್ಲಿ ನಾವು ಬಹಳ ಜನರಿಗೆ ನೋಡ್ತಾ ಇದ್ದೀವಿ, ಒಳಗೊಂದು ಹೊರಗೊಂದು, ಒಳಗೊಂದು ಹೊರಗೊಂದು. ಅವ್ರ ಮೇಲೆ ಹೇಗಿರ್ತಾರೆ ಒಳಗೆ ಹಾಗಿರಲ್ಲ, ಹೇಗೆ ಮಾತಾಡ್ತಾರೆ ಹಾಗೆ ನಡ್ಕೊಳ್ಳಲ್ಲ, ಅವರ ನುಡಿ ಹೇಗಿರುತ್ತೋ ನಡೆ ಹಾಗಿರಲ್ಲ. ಒಂದು ವೇಳೆ ನಾವು ಅವರ ಬಣ್ಣ ಬಣ್ಣದ ಮಾತುಗಳಿಗೆ ಮಾರು ಹೋಗಿದ್ದೇ ಆದರೆ ನಾವು ಅವರಿಂದ ಖಂಡಿತವಾಗಿಯೂ ಮೋಸ ಹೋಗ್ತೀವಿ. ಅದಕ್ಕಾಗಿ ಬಂಧುಗಳೇ, ನಾವು ಯಾರ ಜೊತೆನಾದರೂ ಒಂದು ಬಾಂಧವ್ಯಕ್ಕೆ ಬೆಸೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅವರ ಒಂದು ಬಾಹ್ಯ ಅಂದ ಚಂದವನ್ನ ನೋಡಿ ಅವರೊಂದಿಗೆ ನಾವು ಬಾಂಧವ್ಯ ಬೆಸೆಯುವುದಕ್ಕಿಂತಲೂ ಅವರ ಅಂತರಂಗ ಹೇಗಿದೆ, ಅವರು ಪರಿಶುದ್ಧರಾಗಿದ್ದಾರ, ಮನಸ್ಸಿನಿಂದ ಒಳ್ಳೆಯವರ ಅನ್ನೋದನ್ನ ನಾವು ಕಂಡುಕೊಂಡು ಅವರ ಜೊತೆ ನಮ್ಮ ಸಂಬಂಧವನ್ನ ಬೆಳೆಸಬೇಕು. ಈ ಒಂದು ಪ್ರಪಂಚದಲ್ಲಿ ಇತ್ತೀಚೆಗೆ ಏನು ನಡೀತಾ ಇದೆ ಅಂದರೆ, ತಮಗೆ ಕೆಲಸ ಇದ್ದಾಗ ಮಾತ್ರ ರುಚಿಯಾಗಿ ಮಾತಾಡಿ, ಸವಿಯಾಗಿ ಮಾತಾಡಿ ಕೆಲಸವನ್ನು ತೆಗೆದುಕೊಳ್ಳೋದು, ನಂತರ ಕೆಲಸ ಮುಗಿದಾದ್ಮೇಲೆ ನಮ್ಮನ್ನು ವೇಸ್ಟ್ ಪೇಪರ್ ಥರ ಬೀಸಾಡೋದು. ಈ ಥರದ ಒಂದು ಭಾವನೆಗಳು ಬಹಳಷ್ಟು ಜನರು ಭಾವನೆಗಳೊಂದಿಗೆ ನಡ್ಕೊಳ್ತಾ ಇದ್ದಾರೆ. ಬಂಧುಗಳೇ, ಈ ರೀತಿಯ ಒಂದು ಭಾವನೆ ಯಾರಲ್ಲಿರುತ್ತೋ ಅಂಥವರ ಕುತಂತ್ರಕ್ಕೆ ನಾವು ಬಲಿಯಾಗಬಾರ್ದು. ನಾವು ಕೂಡ ತುಂಬ ಜಾಗರೂಕರಾಗಿ ಅವರ ಒಂದು ಅಂದ ಚಂದದ ಮಾತುಗಳಿಗಾಗಲಿ, ಅವರ ಅಂದ ಚಂದದ ಸೌಂದರ್ಯಕ್ಕಾಗಿ ಮಾರು ಹೋಗದೆ ಅವರು ಯಾವ ರೀತಿಯಾಗಿದ್ದಾರೆ ಅನ್ನೋದನ್ನು ಪರೀಕ್ಷಿಸಿ ಅವರ ಒಂದು ಪರಿಶುದ್ಧತೆಗೆ ಅರ್ಹರೆ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅವರ ಜೊತೆ ನಮ್ಮ ಸಂಬಂಧವನ್ನು ಮುಂದುವರಿಸಿದ್ದೇ ಆದಲ್ಲಿ ನಮಗೆ ಮನಸ್ಸಿಗೆ ನೋವು ಉಂಟಾಗಲ್ಲ. ಇಲ್ಲ ಅಂದರೆ ಏನಾಗುತ್ತೆ, ನಾವು ತುಂಬ ಒಳ್ಳೆಯವರು ಅಂತ ಅವ್ರ ಜೊತೆ ಸಂಬಂಧ ಬೆಳೆಸಿರ್ತೀವಿ, ಆದರೆ ಅವರ ನಿಜ ಸ್ವರೂಪ ಬಯಲಾದಾಗ ಮನಸ್ಸಿಗೆ ತುಂಬ ಘಾಸಿಯಾಗುತ್ತೆ, ಮನಸ್ಸು ತುಂಬ ನೋವನ್ನು ಅನುಭವಿಸುತ್ತೆ. ಮನಸ್ಸು ನೋವು ಅನುಭವಿಸೋದಕ್ಕಿಂತ ಮುಂಚೆ ನಾವು ಅವರು ಉತ್ತಮರೋ, ಅವರು ಸಜ್ಜನರೋ ಅಲ್ವೋ ಅನ್ನೋದನ್ನು ಪರೀಕ್ಷಿಸಿ ಅವರೊಂದಿಗೆ ಸಂಬಂಧ ಬೆಳೆಸೋಣ ಅಂತ ಹೇಳ್ತಾ ಧನ್ಯವಾದ.